ಯಾಕಂದರೆ ನಮ್ಮ ಮಂದಿ ಹೋಗಿ ಅಲ್ಲಿ ಹೊಡೆದು ಬಂದಾರಲ್ರಿ, ಅದ್ರ ಖುಷಿಲಿಂದ ನಾನು ಚಹಾ ಕೊಡಕತ್ತೀನಿ. ಯಾಕಂದರೆ ನಮ್ಮ ಸೈನಿಕರಿಗೆ ಅವ್ರು 40 ಜನಗೆ ಬಾಂಬ್ ಇಟ್ಟು ಕೇಸಿ ಧೋಕಲಿಂದ ಹೊಡೆದಿದ್ರಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಬೇಜಾರಿತ್ತು. ನಾನು 3 ದಿವಸಲಿಂದ ಆರಾಮ್ಲಿ ಇಲ್ದಂಗೆ ಮಕ್ಕೊಂಡಿದ್ದೆ. ಮತ್ತು ಆಮೇಲೆ ಬಂದು ಕೇಸಿ ಸಂಡೇ ದಿವಸ ಬಂದು ಮತ್ತು ಗಂಜ್ ಅಲ್ಲಿ ಇಂಡಿ ಕ್ಯಾಪ್ ಅವರು ಎಲ್ಲರೂ ಮೀಟಿಂಗ್ ಮಾಡಕತ್ತಿದ್ರು. ಅಲ್ಲಿ ನಾನು ಬಂದು ಕೇಸಿ ನನಗೆ ಭಾಳ ಬೇಜಾರಾಗಕತ್ತಿತ್ತು. ಅವತ್ತು ಬಂದು ಕೇಸಿ ಮತ್ತು ಅದು ಅವ್ರದ್ದು ಪಾಕಿಸ್ತಾನ ಅವ್ರದ್ದು ಪುತ್ಲ ಮಾಡಿ ಕೇಸಿ ಸುಟ್ಟಾಕಿದೆ. ಅವರೇನಂದ್ರೆ ನಮ್ಮ ಮೀಟಿಂಗಲ್ಲಿ ಕುಂತಿದ್ದವ್ರು, ಇಲ್ಲಮ್ಮ ಯಾರಿಗನ ಹೇಳೋಣ ಬೇಡಪ್ಪ, ಯಾರಿಗೆ ಎದಕ್ಕೆ ಹೇಳ್ತಿದ್ದಿ, ನನ್ನ ಮನಸ್ಸು ಭಾರ ಜಾಸ್ತಿ ಆಗಿದೆ, ಅದಕ್ಕೆ ಸ್ವಲ್ಪ ಅಳಬೇಕಂತ ಹಿಂಗೆ ಆಗಿದೆ, ಅದಕ್ಕೆ ಇದು ಸುಟ್ಟನ ಸ್ವಲ್ಪ ಭಾರ ಕಡಿಮೆ ಆಗ್ತದೆ ಅಂತ ಹೇಳಿ ಸುಟ್ಟಿದ್ದೀವಿ ಇಲ್ಲಿ. ಆಮೇಲೆ ಮತ್ತು ನಮ್ಮ ಬೇಜಾರೇ ಇತ್ತು. ನಮ್ಮ ಸೈನಿಕರು ಹೋಗಿ ಅವ್ರಿಗೆ ಅಲ್ಲಿ ಹಾಕಿ ಬಾಂಬ್ ಹಾಕಿ ಬಂದಾರಲ್ಲ, ಅವ್ರ ಮನ್ಯಾಗ ಹೋಗಿ ಹೊಡೆದು ಬಂದಾರ. ಅದ್ರ ಸಲುವಾಗಿ ಸಂತೋಷದಿಂದ ನಾನು ಚಹಾ ಕೊಡಾಕ್ತೀನಿ. ಹೋದ ಸಲ 5 ವರ್ಷ ಕೆಳಗಡೆ ಅವಾಗ ಹಂಗೆ ರೊಕ್ಕ ಬಂದಾಗಿದ್ದು, ರೊಕ್ಕ भी बंद हुआ था. फिर वो ये भी सर्जिकल स्ट्राइक हमारे मोदी सरकार ये करे थे ना क्या, वो उसके लिए भी मेरे को खुशी थी. फिर जब भी मैं 3 दिन चाह दी थी, ऐसा कुछ भी नहीं था. मैं अब भी चाह देना बोल को मेरे को दिल में ऐसा खुशी, एक तरह खुशी होती है. एक दूसरे को खुशी बांटने से कैसा होता ना, मीठा खिलाएंगे तो. ಸುಮಾರು ನಾವು 20 ವರ್ಷದಿಂದ ಇವರು ಇಲ್ಲಿ ಅಂಗಡಿನ ಇಟ್ಕೊಂಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ತುಂಬ ಒಳ್ಳೆಯ ಮಹಿಳೆ. ಅನಂತರ ಇವರಿಗೆ ಯೋಧರು ಯಾವಾಗ ಪಾಕಿಸ್ತಾನದ ಯೋಧರು, ಪಾಕಿಸ್ತಾನ ಉಗ್ರವಾದಿಗಳು ಯಾವಾಗ ನಮ್ಮ ಇಂಡಿಯಾದ ಯೋಧರ ಮೇಲೆ CRPF ಯೋಧರ ಮೇಲೆ ದಾಳಿ ಮಾಡಿದರು, ಆವಾಗ ಎಲ್ಲರಿಗೂ, ಇಡೀ ಇಂಡಿಯಾದಲ್ಲಿ ಎಲ್ಲರಿಗೂ ತುಂಬ ನೋವಾಯಿತು. ಒಂಥರ ಸೂತಕದ ಛಾಯೆ ಇಡೀ ಭಾರತವನ್ನೇ ಆವರಿಸಿತ್ತು. ನಂತರ ಈ ಮಹಿಳೆ ಕೂಡ ತುಂಬ ದುಃಖದಲ್ಲೇ ಇದ್ದರು. ಅನಂತರ ಯಾವಾಗ ಅದಾಗಿ 12 ದಿವಸದ ನಂತರ ನಮ್ಮ ಭಾರತೀಯ ಯೋಧರು ಪಾಕಿಸ್ತಾನದ ಮೂಲೆಗೆ ಹೋಗಿ ಯಾವಾಗ ಪಾಕಿಸ್ತಾನದ ಉಗ್ರರನ್ನು ಸದೆ ಬಡಿದ್ರು, ನಂತರ ಈ ಮಹಿಳೆ ತುಂಬ ಖುಷಿಪಟ್ಟು, ಆ ಖುಷಿಯಿಂದನೇ ತಾನು ಏನು ವ್ಯಾಪಾರ ಮಾಡ್ತಾಯಿದ್ದಳು, ಆ ವ್ಯಾಪಾರದಲ್ಲಿ ತನ್ನ ಲಾಭ ಬರದೇ ಇದ್ದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಆ ವ್ಯಾಪಾರದಲ್ಲಿ ತನ್ನ ಖುಷಿಗೋಸ್ಕರ ತನ್ನ ಟೀಯನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ. ಇದರಿಂದ ನಮಗೆ ಭಾಳ ತುಂಬ ಖುಷಿಯಾಗಿದೆ. ಯಾಕಂದರೆ ಈ ಥರ ಒಂದು ಮಹಿಳೆ ಭಾವೈಕ್ಯತೆಯನ್ನು ಸಾರ್ತಾ ಇದ್ದಾಳಲ್ಲ, ಒಬ್ಬ ಮುಸ್ಲಿಂ ಮಹಿಳೆಯಾಗಿ ಭಾವೈಕ್ಯತೆಯನ್ನು ಸಾರ್ತಾ ಇದ್ದಾಳೆ, ಅದರಿಂದ ನಮಗೆ ತುಂಬ ಖುಷಿ ಆಗ್ತದೆ, ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ.